ರಾಯಮಗ ತಾಲೂಕು ಕಣದಾಳ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಕಣದಾಳ ಇಟನಾಳ ಕೊಡುವ ರಸ್ತೆಯಿಂದ ತೇರದಾಳ ತೋಟದಿಂದ ಜಗಲಾಸರ ಕೊಡುವ ಒಳಗಿನ ರಸ್ತೆಯು ಕಳೆದ 6 ತಿಂಗಳ ಹಿಂದೆ ಶಾಸಕ ಪಿ ರಾಜು ಅವರು ನೀರಾವರಿ ಇಲಾಖೆ ಯೋಜನೆ ಅಡಿಯಲ್ಲಿ 1,70,00,000 ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಪೂಜೆ ಮಾಡಿದ್ರು. ಕಳೆದ 1 ತಿಂಗಳ ಹಿಂದೆ ಗುತ್ತಿಗೆದಾರ ಭೂಪಾಲ್ ಟಕಳಕಿ ಎನ್ನುವ ಗುತ್ತಿಗೆದಾರರು ತರಾತುರಿಯಲ್ಲಿ ರಸ್ತೆ ಡಾಂಬರೀಕರಣ ಮಾಡಿ ಹೋಗಿದ್ದಾರೆ. ಕಳೆದ 15 ದಿನದಲ್ಲಿ ರಸ್ತೆ ಡಾಂಬರೀಕರಣ ಕಿತ್ತು ಹೋಗಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೇವಲ 1 ತಿಂಗಳಲ್ಲಿ ಕಿತ್ತು ಹೋದ ಡಾಂಬರೀಕರಣಕ್ಕೆ ರಸ್ತೆಯಿಂದ ಆಕ್ರೋಶಗೊಂಡ ಸ್ಥಳೀಯರು ಮತ್ತೆ ರಸ್ತೆ ಡಾಂಬರೀಕರಣ ಮಾಡಬೇಕು, ಇಲ್ಲವಾದರೆ ನಾವು ಹೋರಾಟ ಮಾಡೋದಾಗಿ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ತೇರದಾಳ, ಅಶೋಕ ಮುಗಳಕೋಡ, ಆನಂದ್ ತೇರದಾಳ, ಲಕ್ಕಪ್ಪ ಹೊಸಟ್ಟಿ, ಅಜಿತ್ ಹೊಸಟ್ಟಿ, ಅಡಿವೆಪ್ಪ ಹೊಸಟ್ಟಿ, ಸಾಕ್ಷಾತ್ ತೇರದಾಳ, ಕಲ್ಲಪ್ಪ ಕಲ್ಲಟಿ, ಶ್ರೀಶೈಲ್ ಹಳ್ಳೂರ, ಮಹೇಶ್ ಹೊಸಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಡಿ ಈ ತರ ರೋಡ್ ಕೆಟ್ಟೈತ್ರಿ. ಮತ್ತೆ ಇದು ಗೌರ್ಮೆಂಟ್ ಅನುದಾನ ಕೊಟ್ಟೈತ್ರಿ, ಆದ್ರೆ ಕಾಂಟ್ರಾಕ್ಟರ್ ಸರಿಯಾಗಿ ಮಾಡಿಲ್ರಿ ಇದನ್ನೆಲ್ಲ. ಯಾವ ರಸ್ತೆ ರೀ ಸರ್ ಅದು? ಇದು ಇಟ್ನಾಳ ಕಣದಾಳ ಮೇನ್ ರೋಡ್ ಅಂದ್ರಿ ಮೂಲ್ಕುಡ್ ಹೋಗಿ ಟಚ್ ಆಗೈತ್ರಿ. ಈ ರೀತಿ ಆಗೈತ್ರಿ. ನಮ್ಮ ಟ್ರಾಕ್ಟರ್ ಗಾಡಿ ಅದು ಹೋಗಕ್ಕೆ ಅನುಕೂಲ ಇಲ್ಲ. ಈ ಡಾಂಬರೀಕರಣ ಮಾಡಿ ಎಷ್ಟು ದಿನ ಆಯ್ತ್ರಿ? ಎಷ್ಟು ತಿಂಗಳ ಆಯ್ತು? ತಿಂಗಳ ಒಳಗೆ ಐತ್ರಿ ತಿಂಗಳು ಆಗಿಲ್ರಿ ಇನ್ನ ಸಂಪೂರ್ಣ ರೀ. ಈ ರಸ್ತೆ ಭೂಮಿ ಪೂಜೆ ಮಾಡಿ ಎಷ್ಟು ತಿಂಗಳ ಆಯ್ತು ಅಂದಾಜು? ಒಂದು 6-7 ತಿಂಗಳ ಆತ್ರಿ ಸರ್. 6-7 ತಿಂಗಳ ಆತ್ರಿ ಪೂಜೆ ಮಾಡ್ರಿ. ನಂತರ ಹಿಂಗಾಗಿದ್ರಿ. ಅದ್ರ ಮೇಲತ್ತ ಏನೋ ಕ್ರಮ ತಗೊಂಡಿಲ್ರಿ ಅವ್ರು ಯಾರ. ಇದನ್ನ ಗುತ್ತಿಗೆ ಯಾರು ಹಿಡಿದ್ರಿ? ಇದನ್ನ ಟಕ್ಕಳಿಕೆ ಅದ್ ನೋಡ್ರಿ ಸರ್. ಅವ್ರಿ ಟಕ್ಕಳಿಕೆ ಅವ್ರ ಹಿಡ್ದಾರ್ರಿ. ಹಿಡ್ದಾರ್ರಿ. ಈ ರೀತಿ ಆಗಿದ್ರಿ ನೋಡ್ರಿ, ಕೈಲಿ ಕಿತ್ತು ಬರ ಐತ್ರಿ. ಮಾಡೋದು ಮಾಡಿ ಅವಾಗ ನಾವು ತಾಕೀತ್ ಮಾಡಿದ್ರೆ ಸ್ವಲ್ಪ ಸರಿಯಾಗಿ ಮಾಡಿದ್ರಿ. ಹೇಳ್ರಿ ಮಾಡತ್ತಿದ್ರು ಸರಿ ಐತ್ರಿ, ಮಾಡತ್ತಿದ್ರು ಸರಿ ಐತ್ರಿ ಅಂತ ಅವಾಗ ನಮ್ಗಾರು ಕೇಳ್ರು ಅವ್ರು ಬರೀ ಮಾಡ್ತೀವಿ ಅಂದ್ರು. ಹೊಳ್ಳಿ ಆದ್ರು ಒಂದ್ 2-3 ಸಲ ಅವ್ರಿಗೆ ಫೋನ್ ಮಾಡಿ ಕೇಳ್ರು ಬರೀ ಮಾಡ್ತೀರಿ, ಈಗ ಬರ್ತೀವಿ ನಾಳೆ ಬರ್ತೀವಿ ಅಂತ ಬರೀ ಅದನ್ನ ಮಾತಾಡ್ರಿ. ಅಲ್ಲ, ಈ ರಸ್ತೆ ಡಾಂಬರೀಕರಣ ಕಳಪೆ ಆಗೈತಿ ಅಂತ ಅಂದಾಗ ನೀವು ಗಮನಕ್ಕೆ ತಂದರಿಲ್ಲ ಕಾಂಟ್ರಾಕ್ಟರ್ಗೆ? 2 ದಿವಸ ಬಿಟ್ಟು ಮಾಡ್ತೀವಿ ಅಂತ ಹೇಳಿ 3-4 ಸಲ ಕಾಲ್ ಮಾಡಿದ್ರಿ ಅವ್ರಿಗೆ. ಹಿಂಗ ಐತ್ರಿ ರೋಡ್ ಮತ್ ನೀವು ಮಾಡಿದ್ರಿ, ಈಗ ಸರಿ ಆಗಿಲ್ರಿ. ಮತ್ ಬಂದ್ ಸ್ವಲ್ಪ ನೋಡ್ರಿ ಅದನ್ನ. ಮತ್ ಈಗ ನಮಗ ಅಡ್ಯಾಡಕ್ ನಮಗ್ ತೊಂದರೆ ಆಗತ್ರಿ. ಈಗ ನಮ್ಮ ಟ್ರ್ಯಾಕ್ಟರ್ ಹೋಗ್ತಾರೆ, ಕಬ್ಬಿನು ಅಡಿಸಿನ ಹೋಗೋದ್ರಿ, ಗೊಂಚಾಳ್ರಿ. ನಮ್ಮ ಲೋಡ್ ಗಾಡಿ ಬರಾಕಿ ಅಡಚಣೆ ಆಗತ್ರಿ. ಹೀಗಾಗಿ ಈಗ ಎಲ್ಲ ಹಾಕಿದೆಲ್ಲ ಉಬ್ಬ ಆತೈತ್ರಿ. ಕಾಂಟ್ರಾಕ್ಟ್ ಕೇಳೋಣ ಬರೀ ಇವಾಗ ಬರ್ತು ನಾಳೆ ಬರ್ತು ಬೇರೆ ಕಡೆ ಕೆಲಸ ಐತಿ ಬರೀ ಆಯ್ನ ಹೇಳ್ತಾರೆ. ಭಾಳ ಜಾಸ್ತಿ ಫೋನ್ ಹಚ್ಚಿಬಿಟ್ಟಿಗೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಮುಂದೇನು ನಿಮ್ಮ ಮಾತಾಡ ಇದನ್ನ ಕರ್ದ ಇದನ್ನ ತಗೋಬೇಕ ಮತ್ತೆ ಆಗ್ಬೇಕಾಕತಿ. ಈಗ ಏನಾರ ಒಂದು ಪರಿಹಾರ ನೋಡ್ಬೇಕ್ರಿ. ಈಗ ಸಾಹೇಬ್ ಯಾರ್ದಾರ ಅವರು ಬಂದು ಯಾರು ನೋಡ್ಲ್ರಿ, ಈಗಿನ ಸರ್ಗಳು ಬಲ್ರಿ, ಅವರು ಬಂದು ನೋಡ್ಲಿ. ನೋಡ್ಸಂದ್ ಮುಂದಿನ ಇದಕ್ಕೆ ಏನು ಪರಿಹಾರ ಮಾಡ್ತಾರೆ ಮಾಡ್ಲಿ. ಇದ ರೋಡಿಂದ ಸಮಸ್ಯೆ ರೀ. ಇದೆಲ್ಲ ರೋಡ್ ಕಿತ್ ಮ್ಯಾಗ ಬರ ಐತ್ರಿ. ಈ ಉಗಿದು 1 ತಿಂಗಳು ಆಗಿಲ್ರಿ ರೀ. ಈಗ ರೋಡಿಗೆ ಹಾಸಕ್ಕೆ ನಮಗೂ ಅನುಕೂಲ ಇಲ್ಲ ಐತ್ರಿ. ಕಿತ್ತೆಲ್ಲ ಎಳ ಐತ್ರಿ, ಚಾಕಿ ಸುತ್ತಿದ ಥರ ಎಳ ಐತ್ರಿ. ಸುತ್ಕೋತ ಬಂದ್ರೂ ಸುತ್ಕೋತ ಬರ್ತೈತ್ರಿ ರೋಡ್ ರೀ. ಮತ್ತು ಭಾಳ ಉದಿಲ್ರಿ ಇದ್ರ ಮ್ಯಾಗ ಅನಾಂತಿ ಕೆಳ ಐತ್ರಿ. ಅದ್ರ ಸಂಬಂಧ ರೀ ಇದನ್ನು ಏನಾರೇ ಕ್ರಮ ತೊಗೋಬೇಕಂತ ಹೇಳ್ರಿ. ಮೆಟ್ಲಿಂಗ್ ಸರಿಯಾಗಿ ಮಾಡಿಲ್ರಿ ಅವ್ರು. ಮೆಟ್ಲಿಂಗ್ ಸರಿಯಾಗಿ ಆಗಿಲ್ರಿ. ಮೆಟ್ಲಿಂಗ್ ಆಧಾರಕಾಯಿ ಈ ಥರ ರೋಡ್ ಅಲ್ಲ ಅದಕ್ಕೆ ಎಲ್ಲ ಕೆಟ್ಟ ಚಂದ ಹಿಂಗಾಗಿ ಸ್ವಲ್ಪ ನೀವು ಒಂದು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ರೆ ಎಲ್ಲರೂ ಕೂಡ ಒಂದು ಸ್ವಲ್ಪ ನಮ್ಗೆ ಹಾದಿ ಸರಿಯಾಗಿ ಮಾಡಿಸ್ಕೊಡ್ರಿ.
ಸ್ವಲ್ಪ ನಮಗೂ ಒಟ್ಟು ಇದನ್ನ ಹಾಕತ್ರಿ ಇಲ್ಲಿ ಈ ಹಾದಿಗೆ ಮತ್ತು ಟ್ರ್ಯಾಕ್ಟರ್ದು ಭಾಳ ಅಡ್ಡಾಡ್ತಾವ್ರಿ ಕಬ್ಬಿನ ಗಾಡಿ ಲೋಡಿನ ಗಾಡಿ ಈ ಒಂದು ಮಾಲ್ ಟ್ರಕ್ ಅದು ಇಲ್ಲಿ ತಿರ್ಗಾಡ್ತಾವ್ರಿ ಹೆಚ್ಚನೆ ಆಯ್ತು ಬೋರಿನ ಗಾಡಿ ಬರ್ಬೇಕಾದ್ರೆ ನಮಗೆಲ್ಲ ನಾಳೆ ಭಾಳ ಸಮಸ್ಯೆ ಆಕತ್ರಿ ಸ್ವಲ್ಪ ನೀವು ಒಟ್ಟು ನಮ್ಗೆ ಹೆಲ್ಪ್ ಮಾಡ್ರಿ ಅಂದ್ರೆ ಇದನ್ನ ಹಾಕತ್ರಿ ಇಟ್ಟು ಮೀರು ಮಾಡ್ಲಂದ್ರೆ ಅಲ್ಲ ಹೆಲ್ಪ್ ಮಾಡ್ಬೇಕಂದ್ರ ಯಾರು ಮಾಡ್ಬೇಕು ಇದನ್ನ ಕೆಲಸ ತಗೊಳಿಕೆ 10 ಕಳಿಸಿ ಹಿಡಿದಾರೆ ಅವ್ರ ಈ ಫೋನ್ ಹಚ್ಚಿದ್ರು ಸರಿಯಾಗಿ ಫೋನು ಎತ್ತಲ ಇಲ್ಲ ಮತ್ತು ಕೆಲನ ಇಂದು ಬರ್ತೀವಿ ನಾಳೆ ಬರ್ತೀವಿ ಮಾಡಿದ್ರಿ ಸರಿಯಾಗಿ ಮಾಡಿದ್ವಿ ಮೆಟ್ಲಿಂಗ್ ಮಾಡೋದ್ನಾಗ ಹೇಳಿದ್ರು ಮಾಡಲಿಲ್ಲ ನಾವು ಮಾಡ್ತೀವಿ ನಮಗೆಲ್ಲ ಗೊತ್ತೈತಿ ಅಂತೇಳಿ ಅಂದರು ಈಗ ಮತ್ತು ಈ ಕೆಲನ ಇಂದು ಬರ್ತೀವಿ ನಾಳೆ ಬರ್ತಾವೆ ಸರ್ ಬರೋಕ್ಕೆ ಈ ಡಾಂಬರೀಕರಣ ಮಾಡಿ ಎಷ್ಟು ತಿಂಗಳು ಆಯ್ತು ಇದು ಒಂದೇ ತಿಂಗಳಾಯ್ತು ರೀ ಡಾಂಬರೀಕರಣ ಮಾಡಿ ತಿಂಗಳು ದಾಟಿಲ್ಲ ಈ ಕಾಮಗಾರಿ ಪೂಜೆ ಮಾಡಿ ಎಷ್ಟು ತಿಂಗಳಾಯ್ತು ರೀ ಒಂದು 6 ತಿಂಗಳ 7 ತಿಂಗಳು ಆಗಿರ್ಬೋದು ಈಗ ಕೆಲಸ ಮಾಡ್ಯಾರು ಹಾಂ ಈಗ ಚಿಕ್ಕ ಕೆಲಸ ಹಾಂ ಈ ಕೆಲಸ ನೀವು ಈಗ ಡಾಂಬರೀಕರಣ ಚೆನ್ನಾಗಿ ಆಗೈತಿ ಅಂತ ಕಳಪೆ ಆಗೈತಿ ಅಂತೀರು ಈಗ ನಾವು ಸರಿ ಅನಿಸಿಲ್ಲ ರೀ ಸರಿ ಅನಿಸಿಲ್ಲ ಆಗಿಲ್ಲ ಹಾಂ ಆಗಿಲ್ರಿ ಆಗದರ್ಕ ಈಗ ನಾವು ನಾವೇ ಕೆಟ್ಟ ಜನ ಸೇರ್ತೀವಿ ಅಲ್ಲ ಈಗ ಒಂದು 4 ದಿನ ಬಿಟ್ಟು ಮಾಡ್ತಂತಾರಲ್ಲ ಅವ್ರು ಬರ್ಲಿಲ್ಲಪ್ಪ ಅಂದ್ರೆ ಮುಂದೆ ಏನು ಮಾಡೋರು ಉಗ್ರಾದ ಹೋರಾಟ ಮಾಡಕ್ಕೆ ಮತ್ತೆ ನಮ್ಗೆ ಅವಕಾಶ ಮಾಡ್ಬೇಕಾಗ್ತದೆ ಪಂಚಾಯತಿಗಾರಿ ಇದಕ್ಕೆ ಹೋಗಿ ಒಂದು ಇದನ್ನ ಮಾಡ್ತೀರಿ ಮತ್ತೆ ಮನವಿ ಮಾಡೋಣ್ರಿ ಸರಿಯಾಗಿ ಇದನ್ನ ಮಾಡಕ್ಕೆ ಹಚ್ಚೋಣ್ರಿ